ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಬೆಂಗಳೂರು ಕುರಿತಾದ ನಿರ್ಲಕ್ಷ್ಯದ ವಿರುದ್ಧ ವಿರೋಧ ಪಕ್ಷ ಬಿಜೆಪಿ ಕೆಂಡ ಕಾರ್ತಾ ಇದೆ. ಇದರಲ್ಲೂ ಗ್ರೇಟರ್ ಬೆಂಗಳೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಕೆಂಡ ಕಾರಿದ್ದಾರೆ. ಬ್ರ್ಯಾಂಡ್ ಆಯಿತು, ಈಗ ಗ್ರೇಟರ್ ಬೆಂಗಳೂರು ಅಂತ. ಕೆಂಪೇಗೌಡರು ಕಟ್ಟಿದ ಬೆಂಗಳೂರನ್ನ ಛಿದ್ರ ಮಾಡಲಿಕ್ಕೆ ಹುನ್ನಾರವನ್ನ ಮಾಡಿದ್ದಾರೆ ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಗ್ಯಾರಂಟಿಗಳನ್ನು ಕೈಲಾಗದವರು ಮೈಪರ್ಚ್ಕೊಂಡ್ರಂತೆ. ಅಧಿಕಾರ ಬೇಕು, ನಾವು ಹಾಗೆ ಮಾಡ್ತೇವೆ, ಹೀಗೆ ಮಾಡ್ತೇವೆ, ಸುಳ್ಳುಗಳನ್ನು ಹೇಳಿ ಕೂಡ ಅಧಿಕಾರಕ್ಕೆ ಬಂದರು. ಬರೀ ಗ್ಯಾರಂಟಿಗಳನ್ನು, ಇನ್ನೂ ಗ್ಯಾರಂಟಿಗಳು ಇದರಿಂದ ಹೊರಗಡೆ ಬಂದೇ ಇಲ್ಲ ಅವರು. ಈ ಗ್ಯಾರಂಟಿಯೇ ನಮ್ಮನ್ನು ರಕ್ಷಣೆ ಮಾಡ್ತದೆ ಅಂತ ಭಾಳ ಕಾಲ ಅಂತೂ ತಿಳ್ಕೊಂಡಿದ್ದಾರೆ ಅವರು. ಈಗಾಗಲೇ ಗ್ಯಾರಂಟಿಗಳಿಗೆ ವಾರಂಟಿ ಇಲ್ಲದೆ ಆಗೋಗಿದೆ. ಅದರ ಗ್ಯಾರಂಟಿಗಳಿಗೆ ಎಷ್ಟು ವಾರಂಟಿ ಕೊಟ್ಟಿರ್ತಾರೋ ವಾರಂಟಿ ಮುಗಿದೋಗ್ಬಿಟ್ಟಿದೆ. ಈ ಗ್ಯಾರಂಟಿಗಳನ್ನು ಜನರಿಗೆ ತಲುಪಿಸಲಿಕ್ಕೆ ನಿಮಗೆ ಆಗ್ತಾ ಇಲ್ಲ. ಅದಕ್ಕೆ ಅವತ್ತು ಹೇಳಿದರು, ಇವತ್ತು ದೇವರು ಬಂದರೂ ಬೆಂಗಳೂರನ್ನು ಕಾಪಾಡೋಕ್ಕಾಗಲ್ಲ ಅಂತಂದರೆ ಬಟ್ ನಿಮ್ಮದು ಕೆಲಸ ಏನು? ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಬೆಂಗಳೂರು ಕುರಿತಾದ ನಿರ್ಲಕ್ಷ್ಯದ ವಿರುದ್ಧ ವಿರೋಧ ಪಕ್ಷ ಬಿಜೆಪಿ ಕೆಂಡ ಕಾರ್ತಾ ಇದೆ. ಇದರಲ್ಲೂ ಗ್ರೇಟರ್ ಬೆಂಗಳೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಕೆಂಡ ಕಾರಿದ್ದಾರೆ. ಬ್ರ್ಯಾಂಡ್ ಆಯಿತು, ಈಗ ಗ್ರೇಟರ್ ಬೆಂಗಳೂರು ಅಂತ. ಕೆಂಪೇಗೌಡರು ಕಟ್ಟಿದ ಬೆಂಗಳೂರನ್ನ ಛಿದ್ರ ಮಾಡಲಿಕ್ಕೆ ಹುನ್ನಾರವನ್ನ ಮಾಡಿದ್ದಾರೆ ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಗ್ಯಾರಂಟಿಗಳನ್ನು ಕೈಲಾಗದವರು ಮೈಪರ್ಚ್ಕೊಂಡ್ರಂತೆ. ಅಧಿಕಾರ ಬೇಕು, ನಾವು ಹಾಗೆ ಮಾಡ್ತೇವೆ, ಹೀಗೆ ಮಾಡ್ತೇವೆ, ಸುಳ್ಳುಗಳನ್ನು ಹೇಳಿ ಕೂಡ ಅಧಿಕಾರಕ್ಕೆ ಬಂದರು. ಬರೀ ಗ್ಯಾರಂಟಿಗಳನ್ನು, ಇನ್ನೂ ಗ್ಯಾರಂಟಿಗಳು ಇದರಿಂದ ಹೊರಗಡೆ ಬಂದೇ ಇಲ್ಲ ಅವರು. ಈ ಗ್ಯಾರಂಟಿಯೇ ನಮ್ಮನ್ನು ರಕ್ಷಣೆ ಮಾಡ್ತದೆ ಅಂತ ಭಾಳ ಕಾಲ ಅಂತೂ ತಿಳ್ಕೊಂಡಿದ್ದಾರೆ ಅವರು. ಈಗಾಗಲೇ ಗ್ಯಾರಂಟಿಗಳಿಗೆ ವಾರಂಟಿ ಇಲ್ಲದೆ ಆಗೋಗಿದೆ. ಅದರ ಗ್ಯಾರಂಟಿಗಳಿಗೆ ಎಷ್ಟು ವಾರಂಟಿ ಕೊಟ್ಟಿರ್ತಾರೋ ವಾರಂಟಿ ಮುಗಿದೋಗ್ಬಿಟ್ಟಿದೆ. ಈ ಗ್ಯಾರಂಟಿಗಳನ್ನು ಜನರಿಗೆ ತಲುಪಿಸಲಿಕ್ಕೆ ನಿಮಗೆ ಆಗ್ತಾ ಇಲ್ಲ. ಅದಕ್ಕೆ ಅವತ್ತು ಹೇಳಿದರು, ಇವತ್ತು ದೇವರು ಬಂದರೂ ಬೆಂಗಳೂರನ್ನು ಕಾಪಾಡೋಕ್ಕಾಗಲ್ಲ ಅಂತಂದರೆ ಬಟ್ ನಿಮ್ಮದು ಕೆಲಸ ಏನು? ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಬೆಂಗಳೂರು ಕುರಿತಾದ ನಿರ್ಲಕ್ಷ್ಯದ ವಿರುದ್ಧ ವಿರೋಧ ಪಕ್ಷ ಬಿಜೆಪಿ ಕೆಂಡ ಕಾರ್ತಾ ಇದೆ. ಇದರಲ್ಲೂ ಗ್ರೇಟರ್ ಬೆಂಗಳೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಕೆಂಡ ಕಾರಿದ್ದಾರೆ. ಬ್ರ್ಯಾಂಡ್ ಆಯಿತು, ಈಗ ಗ್ರೇಟರ್ ಬೆಂಗಳೂರು ಅಂತ. ಕೆಂಪೇಗೌಡರು ಕಟ್ಟಿದ ಬೆಂಗಳೂರನ್ನ ಛಿದ್ರ ಮಾಡಲಿಕ್ಕೆ ಹುನ್ನಾರವನ್ನ ಮಾಡಿದ್ದಾರೆ ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಗ್ಯಾರಂಟಿಗಳನ್ನು ಕೈಲಾಗದವರು ಮೈಪರ್ಚ್ಕೊಂಡ್ರಂತೆ. ಅಧಿಕಾರ ಬೇಕು, ನಾವು ಹಾಗೆ ಮಾಡ್ತೇವೆ, ಹೀಗೆ ಮಾಡ್ತೇವೆ, ಸುಳ್ಳುಗಳನ್ನು ಹೇಳಿ ಕೂಡ ಅಧಿಕಾರಕ್ಕೆ ಬಂದರು. ಬರೀ ಗ್ಯಾರಂಟಿಗಳನ್ನು, ಇನ್ನೂ ಗ್ಯಾರಂಟಿಗಳು ಇದರಿಂದ ಹೊರಗಡೆ ಬಂದೇ ಇಲ್ಲ ಅವರು. ಈ ಗ್ಯಾರಂಟಿಯೇ ನಮ್ಮನ್ನು ರಕ್ಷಣೆ ಮಾಡ್ತದೆ ಅಂತ ಭಾಳ ಕಾಲ ಅಂತೂ ತಿಳ್ಕೊಂಡಿದ್ದಾರೆ ಅವರು. ಈಗಾಗಲೇ ಗ್ಯಾರಂಟಿಗಳಿಗೆ ವಾರಂಟಿ ಇಲ್ಲದೆ ಆಗೋಗಿದೆ. ಅದರ ಗ್ಯಾರಂಟಿಗಳಿಗೆ ಎಷ್ಟು ವಾರಂಟಿ ಕೊಟ್ಟಿರ್ತಾರೋ ವಾರಂಟಿ ಮುಗಿದೋಗ್ಬಿಟ್ಟಿದೆ. ಈ ಗ್ಯಾರಂಟಿಗಳನ್ನು ಜನರಿಗೆ ತಲುಪಿಸಲಿಕ್ಕೆ ನಿಮಗೆ ಆಗ್ತಾ ಇಲ್ಲ. ಅದಕ್ಕೆ ಅವತ್ತು ಹೇಳಿದರು, ಇವತ್ತು ದೇವರು ಬಂದರೂ ಬೆಂಗಳೂರನ್ನು ಕಾಪಾಡೋಕ್ಕಾಗಲ್ಲ ಅಂತಂದರೆ ಬಟ್ ನಿಮ್ಮದು ಕೆಲಸ ಏನು? ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಬೆಂಗಳೂರು ಕುರಿತಾದ ನಿರ್ಲಕ್ಷ್ಯದ ವಿರುದ್ಧ ವಿರೋಧ ಪಕ್ಷ ಬಿಜೆಪಿ ಕೆಂಡ ಕಾರ್ತಾ ಇದೆ. ಇದರಲ್ಲೂ ಗ್ರೇಟರ್ ಬೆಂಗಳೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಕೆಂಡ ಕಾರಿದ್ದಾರೆ. ಬ್ರ್ಯಾಂಡ್ ಆಯಿತು, ಈಗ ಗ್ರೇಟರ್ ಬೆಂಗಳೂರು ಅಂತ. ಕೆಂಪೇಗೌಡರು ಕಟ್ಟಿದ ಬೆಂಗಳೂರನ್ನ ಛಿದ್ರ ಮಾಡಲಿಕ್ಕೆ ಹುನ್ನಾರವನ್ನ ಮಾಡಿದ್ದಾರೆ ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಗ್ಯಾರಂಟಿಗಳನ್ನು ಕೈಲಾಗದವರು ಮೈಪರ್ಚ್ಕೊಂಡ್ರಂತೆ. ಅಧಿಕಾರ ಬೇಕು, ನಾವು ಹಾಗೆ ಮಾಡ್ತೇವೆ, ಹೀಗೆ ಮಾಡ್ತೇವೆ, ಸುಳ್ಳುಗಳನ್ನು ಹೇಳಿ ಕೂಡ ಅಧಿಕಾರಕ್ಕೆ ಬಂದರು. ಬರೀ ಗ್ಯಾರಂಟಿಗಳನ್ನು, ಇನ್ನೂ ಗ್ಯಾರಂಟಿಗಳು ಇದರಿಂದ ಹೊರಗಡೆ ಬಂದೇ ಇಲ್ಲ ಅವರು. ಈ ಗ್ಯಾರಂಟಿಯೇ ನಮ್ಮನ್ನು ರಕ್ಷಣೆ ಮಾಡ್ತದೆ ಅಂತ ಭಾಳ ಕಾಲ ಅಂತೂ ತಿಳ್ಕೊಂಡಿದ್ದಾರೆ ಅವರು. ಈಗಾಗಲೇ ಗ್ಯಾರಂಟಿಗಳಿಗೆ ವಾರಂಟಿ ಇಲ್ಲದೆ ಆಗೋಗಿದೆ. ಅದರ ಗ್ಯಾರಂಟಿಗಳಿಗೆ ಎಷ್ಟು ವಾರಂಟಿ ಕೊಟ್ಟಿರ್ತಾರೋ ವಾರಂಟಿ ಮುಗಿದೋಗ್ಬಿಟ್ಟಿದೆ.
ಈ ಗ್ಯಾರಂಟಿಗಳನ್ನು ಜನರಿಗೆ ತಲುಪಿಸಲಿಕ್ಕೆ ನಿಮಗೆ ಆಗ್ತಾ ಇಲ್ಲ. ಅದಕ್ಕೆ ಅವತ್ತು ಹೇಳಿದ್ರು, ಇವತ್ತು ದೇವರು ಬಂದರೂ ಬೆಂಗಳೂರನ್ನು ಕಾಪಾಡೋಕ್ಕಾಗಲ್ಲ ಅಂತಂದರೆ ಬಟ್ ನಿಮ್ಮದು ಕೆಲಸ ಏನು? ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಬೆಂಗಳೂರು ಕುರಿತಾದ ನಿರ್ಲಕ್ಷ್ಯದ ವಿರುದ್ಧ ವಿರೋಧ ಪಕ್ಷ ಬಿಜೆಪಿ ಕೆಂಡ ಕಾರ್ತಾ ಇದೆ. ಅದರಲ್ಲೂ ಗ್ರೇಟರ್ ಬೆಂಗಳೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಕೆಂಡ ಕಾರಿದ್ದಾರೆ. ಬ್ರ್ಯಾಂಡ್ ಆಯಿತು ಈಗ ಗ್ರೇಟರ್ ಬೆಂಗಳೂರು ಅಂತ. ಕೆಂಪೇಗೌಡರು ಕಟ್ಟಿದ ಬೆಂಗಳೂರನ್ನ ಛಿದ್ರ ಮಾಡಲಿಕ್ಕೆ ಹುನ್ನಾರವನ್ನ ಮಾಡಿದ್ದಾರೆ ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಗ್ಯಾರಂಟಿಗಳನ್ನು ಕೈಲಾಗದವರು ಮೈಪರ್ಚ್ಕೊಂಡ್ರಂತೆ. ಅಧಿಕಾರ ಬೇಕು, ನಾವು ಹಾಗೆ ಮಾಡ್ತೇವೆ, ಹೀಗೆ ಮಾಡ್ತೇವೆ, ಸುಳ್ಳುಗಳನ್ನು ಹೇಳಿ ಕೂಡ ಅಧಿಕಾರಕ್ಕೆ ಬಂದರು. ಬರೀ ಗ್ಯಾರಂಟಿಗಳನ್ನು, ಇನ್ನೂ ಗ್ಯಾರಂಟಿಗಳ ಇದರಿಂದ ಹೊರಗಡೆ ಬಂದೇ ಇಲ್ಲ ಅವರು. ಈ ಗ್ಯಾರಂಟಿಯೇ ನಮ್ಮನ್ನು ರಕ್ಷಣೆ ಮಾಡ್ತದೆ ಅಂತ ಭಾಳ ಕಾಲ ಅಂತೂ ತಿಳ್ಕೊಂಡಿದ್ದಾರೆ ಅವರು. ಈಗಾಗಲೇ ಗ್ಯಾರಂಟಿಗಳಿಗೆ ವಾರಂಟಿ ಇಲ್ಲದೆ ಆಗೋಗಿದೆ. ಅದರ ಗ್ಯಾರಂಟಿಗಳಿಗೆ ಎಷ್ಟು ವಾರಂಟಿ ಕೊಟ್ಟಿರ್ತಾರೋ ವಾರಂಟಿ ಮುಗಿದೋಗ್ಬಿಟ್ಟಿದೆ. ಈ ಗ್ಯಾರಂಟಿಗಳನ್ನು ಜನರಿಗೆ ತಲುಪಿಸಲಿಕ್ಕೆ ನಿಮಗೆ ಆಗ್ತಾ ಇಲ್ಲ. ಅದಕ್ಕೆ ಅವತ್ತು ಹೇಳಿದರು, ಇವತ್ತು ದೇವರು ಬಂದರೂ ಬೆಂಗಳೂರನ್ನು ಕಾಪಾಡೋಕ್ಕಾಗಲ್ಲ ಅಂತಂದರೆ ಬಟ್ ನಿಮ್ಮದು ಕೆಲಸ ಏನು? ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಬೆಂಗಳೂರು ಕುರಿತಾದ ನಿರ್ಲಕ್ಷ್ಯದ ವಿರುದ್ಧ ವಿರೋಧ ಪಕ್ಷ ಬಿಜೆಪಿ ಕೆಂಡ ಕಾರ್ತಾ ಇದೆ. ಅದರಲ್ಲೂ ಗ್ರೇಟರ್ ಬೆಂಗಳೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಕೆಂಡ ಕಾರಿದ್ದಾರೆ. ಬ್ರ್ಯಾಂಡ್ ಆಯಿತು ಈಗ ಗ್ರೇಟರ್ ಬೆಂಗಳೂರು ಅಂತ. ಕೆಂಪೇಗೌಡರು ಕಟ್ಟಿದ ಬೆಂಗಳೂರನ್ನ ಛಿದ್ರ ಮಾಡಲಿಕ್ಕೆ ಹುನ್ನಾರವನ್ನ ಮಾಡಿದ್ದಾರೆ ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಗ್ಯಾರಂಟಿಗಳನ್ನು ಕೈಲಾಗದವರು ಮೈಪರ್ಚ್ಕೊಂಡ್ರಂತೆ. ಅಧಿಕಾರ ಬೇಕು, ನಾವು ಹಾಗೆ ಮಾಡ್ತೇವೆ, ಹೀಗೆ ಮಾಡ್ತೇವೆ, ಸುಳ್ಳುಗಳನ್ನು ಹೇಳಿ ಕೂಡ ಅಧಿಕಾರಕ್ಕೆ ಬಂದರು. ಬರೀ ಗ್ಯಾರಂಟಿಗಳನ್ನು, ಇನ್ನೂ ಗ್ಯಾರಂಟಿಗಳ ಇದರಿಂದ ಹೊರಗಡೆ ಬಂದೇ ಇಲ್ಲ ಅವರು. ಈ ಗ್ಯಾರಂಟಿಯೇ ನಮ್ಮನ್ನು ರಕ್ಷಣೆ ಮಾಡ್ತದೆ ಅಂತ ಭಾಳ ಕಾಲ ಅಂತೂ ತಿಳ್ಕೊಂಡಿದ್ದಾರೆ ಅವರು. ಈಗಾಗಲೇ ಗ್ಯಾರಂಟಿಗಳಿಗೆ ವಾರಂಟಿ ಇಲ್ಲದೆ ಆಗೋಗಿದೆ. ಅದರ ಗ್ಯಾರಂಟಿಗಳಿಗೆ ಎಷ್ಟು ವಾರಂಟಿ ಕೊಟ್ಟಿರ್ತಾರೋ ವಾರಂಟಿ ಮುಗಿದೋಗ್ಬಿಟ್ಟಿದೆ. ಈ ಗ್ಯಾರಂಟಿಗಳನ್ನು ಜನರಿಗೆ ತಲುಪಿಸಲಿಕ್ಕೆ ನಿಮಗೆ ಆಗ್ತಾ ಇಲ್ಲ. ಅದಕ್ಕೆ ಅವತ್ತು ಹೇಳಿದರು, ಇವತ್ತು ದೇವರು ಬಂದರೂ ಬೆಂಗಳೂರನ್ನು ಕಾಪಾಡೋಕ್ಕಾಗಲ್ಲ ಅಂತಂದರೆ ಬಟ್ ನಿಮ್ಮದು ಕೆಲಸ ಏನು? ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಬೆಂಗಳೂರು ಕುರಿತಾದ ನಿರ್ಲಕ್ಷ್ಯದ ವಿರುದ್ಧ ವಿರೋಧ ಪಕ್ಷ ಬಿಜೆಪಿ ಕೆಂಡ ಕಾರ್ತಾ ಇದೆ. ಅದರಲ್ಲೂ ಗ್ರೇಟರ್ ಬೆಂಗಳೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಕೆಂಡ ಕಾರಿದ್ದಾರೆ. ಬ್ರ್ಯಾಂಡ್ ಆಯಿತು ಈಗ ಗ್ರೇಟರ್ ಬೆಂಗಳೂರು ಅಂತ. ಕೆಂಪೇಗೌಡರು ಕಟ್ಟಿದ ಬೆಂಗಳೂರನ್ನ ಛಿದ್ರ ಮಾಡಲಿಕ್ಕೆ ಹುನ್ನಾರವನ್ನ ಮಾಡಿದ್ದಾರೆ ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಗ್ಯಾರಂಟಿಗಳನ್ನು ಕೈಲಾಗದವರು ಮೈಪರ್ಚ್ಕೊಂಡ್ರಂತೆ. ಅಧಿಕಾರ ಬೇಕು, ನಾವು ಹಾಗೆ ಮಾಡ್ತೇವೆ, ಹೀಗೆ ಮಾಡ್ತೇವೆ, ಸುಳ್ಳುಗಳನ್ನು ಹೇಳಿ ಕೂಡ